ಬರ್ರಿ ಬರ್ರಿ ಲೇಟಾಗಿ ಹೋಯ್ತಲ್ಲ ಎಲ್ಲ ಸ್ಥಳಗಳನ್ನೆಲ್ಲ ನೋಡ್ಕೊ ಬಂದಿ ಸಾಕಾಗೋಯ್ತು ಬಿಸಿಲು ಹಬ್ಬ. ನೀರು ಕುಡ್ಕೊಳ್ಳ. ಹಾ ನಮಸ್ತೆ ಟೀಚರ್, ಎಲ್ಲಿಗೆ ಹೋಗಿದ್ರಿ ನೀವು? ನಮಸ್ತೆ ಅಂಕಿತಾ. ಇವತ್ತು ನಾವು ಸಂಭ್ರಮ ಶನಿವಾರದ ಸಂಭ್ರಮ, ಡಿಸೆಂಬರ್ ತಿಂಗಳ ಸಂಭ್ರಮ ಶನಿವಾರ. ಇವತ್ತು ವಿಷಯ ಸಾರ್ವಜನಿಕ ಸೌಲಭ್ಯಗಳು ಅಂತ ಇದೆ. ಅದನ್ನ ಎಲ್ಲ ಈ ಊರ ಹತ್ರ ಎಲ್ಲ ಇರುವಂತಹ ಸ್ಥಳಗಳಿಗೆಲ್ಲ ಮಕ್ಕಳು ಕರ್ಕೊಂಡು ಹೋಗೋಣ ಅಂತ ಅಲ್ಲೆಲ್ಲ ತೋರಿಸ್ಕೊಂಡು ಬರೋಣ ಅಂತ ಹೋಗಿದ್ವಿ. ಹೌದಾ ಟೀಚರ್? ಸಾರ್ವಜನಿಕ ಸೌಲಭ್ಯಗಳು ಎಂದರೇನು, ಅವುಗಳನ್ನು ರಚಿಸುವುದು ಹೇಗೆ ಎಂಬುದನ್ನು ನನಗೂ ತಿಳಿಸಿಕೊಡುವಿರಾ? ಖಂಡಿತವಾಗೂ ತಿಳಿಸ್ಕೊಡ್ತೇವೆ. ಅದನ್ನ ನಾನು ಮಕ್ಕಳಿಗೆ ಎಲ್ಲರಿಗೂ ಹೇಳಿದ್ದೇನೆ ಈಗಾಗಲೇ ಯಾವ್ಯಾವುದು ಅಂತ. ಅವರಾಗೆ ಹೇಳ್ತಾರೆ. ಅದನ್ನು ಹೇಳ್ತೀರಲ್ವಾ? ಹೇಳಿ, ಒಂದೊಂದಾಗಿ ಹೇಳಿ ನೋಡೋಣ. ಯಾರು ಶುರು ಮಾಡ್ತೀರಿ? ಅನಿತಾ ಶುರು ಮಾಡ್ತೀಯಾ? ಆಯ್ತು ಟೀಚರ್, ನಾನು ಉತ್ತರಿಸುತ್ತೇನೆ. ಸರ್ಕಾರವು ಸಾರ್ವಜನಿಕ ಅನುಕೂಲಕ್ಕಾಗಿ ಮಾಡಿರುವ ಸವಲತ್ತುಗಳೇ ಸಾರ್ವಜನಿಕ ಸವಲತ್ತುಗಳು. ಸರಿ, ನಮಗೆ ತಿಳಿದಿರುವ ಸಾರ್ವಜನಿಕ ಸೌಲಭ್ಯಗಳು ಎಂದರೆ ಇನ್ನು ಮತ್ತೆ ಬೇರೆ ಹೇಳ್ತಿರಲ್ಲ. ಅಂಚೆ ಕಚೇರಿ, ಉದ್ಯಾನವನ, ಆಟದ ಮೈದಾನ, ಸರ್ಕಾರಿ ಶಾಲೆಗಳು, ರಸ್ತೆಗಳು, ದೀಪ, ಸರ್ಕಾರಿ ಬಸ್, ರಸ್ತೆ, ಸಾರ್ವಜನಿಕ ಗ್ರಂಥಾಲಯ, ಉದ್ಯಾನವನ, ಅಂಚೆ ಕಚೇರಿ, ಮಾರುಕಟ್ಟೆ. ಸರಿ, ಇಷ್ಟೆಲ್ಲ ಇದಾವೆ. ಹೌದಾ? ಮುಂದೆ ಅಂಕಿತಾ, ನಾವು ಇಂದು ಸಾರ್ವಜನಿಕ ಗ್ರಂಥಾಲಯಕ್ಕೆ ಭೇಟಿ ನೀಡಿದೆವು. ಅಲ್ಲಿ ಶಾಂತತೆಯ ವಾತಾವರಣ ಕಂಡೆವು. ಅದಲ್ಲದೆ ನೇತು ಹಾಕಿದ ಸೂಚನಾ ಫಲಕವನ್ನು ಕಂಡೆವು. ಅದರಲ್ಲಿ ಪುಸ್ತಕಗಳನ್ನು ಹರಿಯಬೇಡಿ, ಶಾಂತತೆ ಕಾಪಾಡಿ ಎಂದು ಬರೆದಿತ್ತು. ಅದರಂತೆಯೇ ನಾವು ನಡೆದುಕೊಂಡೆವು. ಹಾಗಾದರೆ ನಾವು ಇನ್ನು ಮುಂದೆ ಗ್ರಂಥಾಲಯಗಳಿಗೆ ಹೋಗೋಣ. ಅಲ್ಲಿರುವ ಪುಸ್ತಕಗಳನ್ನು ಓದೋಣ, ನಮ್ಮ ಜ್ಞಾನ ಹೆಚ್ಚಿಸಿಕೊಳ್ಳೋಣ ಎನ್ನುತ್ತಿದ್ದಾರೆ. ಮುಂದೆ ಹೋಗುವಾಗ ಸಾರ್ವಜನಿಕರಾಗಿ ಕಟ್ಟಿಸಿದ ನೀರಿನ ಟ್ಯಾಂಕ್ ನೋಡಿದೆವು. ಅದರ ಕೆಳಗೆ ನೀರಿನ ನಲ್ಲಿಗಳು ತುಂಬಾ ಇದ್ದವು. ಆದರೆ ಅವರು ಟ್ಯಾಪ್ ಬಂದ್ ಮಾಡದೆ ನೀರು ಪೋಲಾಗ್ತಾ ಇತ್ತು. ಅದಕ್ಕೆ ಆವಾಗ ನೀವೇನು ಮಾಡಿದ್ರಿ? ನಮ್ಮ ಟೀಚರ್ ತಕ್ಷಣ ಅಲ್ಲಿಗೆ ಹೋಗಿ ನಲ್ಲಿ ಬಂದ್ ಮಾಡಿದರು. ಟೀಚರ್ ನೀರಿನ ಬಳಕೆ ಸರಿಯಾದ ಮಹತ್ವಗಳನ್ನು ಹೇಳಿದರು. ಥ್ಯಾಂಕ್ಸ್ ಸ್ವಾತಿ. ಸಾರ್ವಜನಿಕ ಆಸ್ತಿ ನಮ್ಮೆಲ್ಲರ ಹೊಣೆ. ನಂತರ ನಾವು ನಮ್ಮ ಊರಿನ ಆಸ್ಪತ್ರೆಗೆ ಭೇಟಿ ಕೊಟ್ಟೆವು. ಆಸ್ಪತ್ರೆ ತುಂಬಾ ಸ್ವಚ್ಛವಾಗಿತ್ತು. ರೋಗಿಗಳ ಅನುಕೂಲಕ್ಕಾಗಿ ಔಷಧಾಲಯವೂ ಇತ್ತು. ಸರ್ಕಾರಿ ಆಸ್ಪತ್ರೆ ಸಾರ್ವಜನಿಕರ ಆಸೆ. ಉಚಿತ ಔಷಧ ಪಡೆಯೋಣ, ಆರೋಗ್ಯವನ್ನು ಕಾಪಾಡೋಣ. ಹೌದಲ್ವಾ? ವೆರಿ ಗುಡ್. ಎಲ್ಲರಿಗೂ ಧನ್ಯವಾದಗಳು. ಸಾರ್ವಜನಿಕ ಸೌಲಭ್ಯಗಳ ಬಗ್ಗೆ ತಿಳಿದುಕೊಂಡೆವು ನಾವೆಲ್ಲರೂ. ಮುಂದೆ ನಾವೆಲ್ಲರೂ ಉದ್ಯಾನವನಕ್ಕೆ ಹೋದೆವು. ಅಲ್ಲಿರುವ ಸೌಂದರ್ಯವನ್ನು ಸವಿದೆವು, ವಿಶ್ರಾಂತಿ ಪಡೆದೆವು. ಏನು ನೋಡಿದಿರಿಂದು? ನೀವು ಏನು ನೋಡಿದಿರಿಂದು?